ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸಂತೃಪ್ತಿ ಕಿಚನ್ಗೆ. ನಾನ್ ವೆಜ್ ಪ್ರಿಯರು ಪ್ರತಿ ವೀಕೆಂಡ್ನಲ್ಲಿ ಮಟನ್ ಮಸಾಲ, ಕಬಾಬ್, ಬಿರಿಯಾನಿ ಎಂದು ರುಚಿಯಾದ ಅಡುಗೆ ಮಾಡುತ್ತಾರೆ. ಆದರೆ ನೀವು ಇಂದು ರುಚಿಯಾಗಿ ಹೋಟೆಲ್ನಲ್ಲಿ ಮಾಡುವ ಹಾಗೆ ಬಂಗುಡೆ ರವಾ ಫ್ರೈ ಮಾಡಿ ಸವಿಯಿರಿ. ಬನ್ನಿ ಬಂಗುಡೆ ಫ್ರೈಯನ್ನು ಮನೆಯಲ್ಲಿ ಹೇಗೆ ಸುಲಭವಾಗಿ ತಯಾರಿಸಬಹುದು ಅನ್ನೋದನ್ನು ನೋಡ್ಕೊಂಬರೋಣ. ಆದರೆ ಬನ್ನಿ, ನಾನಿವತ್ತು ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತಡ ಮಾಡದೆ ಇವತ್ತಿನ ರೆಸಿಪಿನ ಮಾಡೋಣ. ನಾನು ಇಲ್ಲಿ ಬಂಗುಡೆ ಮೀನನ್ನು ಅರ್ಧ ಕೆಜಿ ತಗೊಂಡಿದ್ದೀನಿ. ಅದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇವಾಗ ಬಂಗುಡೆ ಫ್ರೈಗೆ ಬೇಕಾಗುವ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ತಟ್ಟೆಯನ್ನು ತಗೊಳ್ಳಿ. ಅದಕ್ಕೆ 3 ಚಮಚ ಬ್ಯಾಡಗೆ ಖಾರದ ಮೆಣಸಿನಕಾಯಿ, ನಂತರ 1 ಚಮಚ ಉಪ್ಪು, 2 ಚಮಚ ಅರಿಶಿಣ ಪುಡಿ, 2 ಚಮಚ ಮೀನಿನ ಮಸಾಲ ಪೌಡರ್, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲೆ ಪೌಡರ್, ನಂತರ ಒಂದು ಬೌಲ್ನಲ್ಲಿ ಹುಣಸೆ ಹಣ್ಣನ್ನು ನೆನೆಯಿಟ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ಳಿ. ಇವಾಗ ಮಸಾಲಾನ ರೆಡಿ ಮಾಡಿ ನೆನೆ ಇಟ್ಕೊಳ್ಳೋಣ. ನೆನೆ ಇಟ್ಕೊಂಡ ಮೇಲೆ ಮಸಾಲೆಗೆ ತೊಳೆದಿರ್ತಕ್ಕಂಥ ಬಂಗುಡೆ ಮೀನನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮೀನಿಗೆ ಮಸಾಲವನ್ನು ಹಚ್ಚಿರಿ. ಎಲ್ಲ ಮೀನಿಗೂ ಚೆನ್ನಾಗಿ ಮಸಾಲವನ್ನು ಹಚ್ಚಿದ ನಂತರ ಫ್ರಿಜ್ಜಲ್ಲಿ 10 ನಿಮಿಷ ನೆನೆಯಲು ಬಿಡೋಣ. ಫ್ರಿಜ್ಜಲ್ಲಿ ಇಟ್ಟರೆ ಮಸಾಲನ ಮೀನು ಚೆನ್ನಾಗಿ ಹೀರ್ಕೊಳ್ತವೆ. ಇವಾಗ 10 ನಿಮಿಷ ಆಗಿದೆ. ಮೀನನ್ನು ತಗೊಳ್ಳೋಣ. ನೋಡಿ ಈಗ ಮಸಾಲೆನ ಎಷ್ಟು ಚೆನ್ನಾಗಿ ಮೀನು ಹಿಡ್ಕೊಂಡಿದ್ದಾವೆ ಅಂತ. ಇವಾಗ ಒಂದು ತಟ್ಟೆಗೆ ಬಿಳಿ ರವಾನ ಹರಡ್ಕೊಳ್ಳಿ. ಹರ್ಕೊಂಡ್ಮೇಲೆ ಗ್ಯಾಸ್ ಆನ್ ಮಾಡಿ ಒಂದು ಹೆಂಚನ್ನು ಇಟ್ಟು ಎಣ್ಣೆಯನ್ನು ಹಾಕಿ. ಎಣ್ಣೆಯನ್ನು ಹಾಕಿದ ನಂತರ ಮಸಾಲೆ ಹಾಕಿದಂಥ ಮೀನನ್ನು ಒಂದೊಂದಾಗಿ ರವೆಯಲ್ಲಿ 2 ಸೈಡು ರವೆಯಲ್ಲಿ ಎದ್ದಿ ತವ ಮೇಲೆ ಹಾಕಿ. ತವ ಮೇಲೆ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಮೇಲೆ ಬಿಡಿ. ಇವಾಗ ಮೀನನ್ನು ಇನ್ನೊಂದು ಸೈಡ್ ಬೇಯಲಿಕ್ಕೆ ಮಗಚಿ ಹಾಕೋಣ. ಈಗ ಮಗಚಿ ಹಾಕಿದ್ವಿ. ಹಾಕಿದ ಮೇಲೆ ಮತ್ತೊಂದು ಸರಿ ಹಾಕಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಕಂದು ಬಣ್ಣ ಬಂದಿದೆ. ಚೆನ್ನಾಗಿ ಬೆಂದಿದ್ದಾವೆ ಮೀನು ಬೇಯಲಿಕ್ಕೆ ಜಾಸ್ತಿ ಹೊತ್ತೇನು ಬೇಡ, ಬೇಗನೆ ಬೆಂದ್ಬಿಡ್ತವೆ. ಒಂದು 4 ರಿಂದ 5 ನಿಮಿಷ ಬೇಯಿಸಿದರೆ ಸಾಕು. ಇವಾಗ ಒಂದು ತಟ್ಟೆಗೆ ಮೀನನ್ನು ತೆಗೆದಿಟ್ಕೊಳ್ಳೋಣ. ನೋಡಿ ಇವಾಗ ಬಂಗುಡೆ ಮೀನಿನ ಫ್ರೈ ರೆಡಿಯಾಗಿದ್ದಾವೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿನ ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.